ಮಾರುಕಟ್ಟೆಗೆ ಲಗ್ಗೆ ಇಡ್ತಿದೆ ಟ್ರಂಪ್ ಫೋನ್. ಐಫೋನ್ಗೆ ಟಕ್ಕರ್ ಕೊಡಲು ಮಾಸ್ಟರ್ ಪ್ಲಾನ್. ಭಾರತಕ್ಕೂ ಬರುತ್ತಾ ಈ ಫೋನ್? ಏನಿದ್ರ ಸ್ಪೆಷಾಲಿಟಿ, ಬುಕ್ಕಿಂಗ್ ಯಾವಾಗ, ಹೇಗೆ, ರೇಟ್ ಎಷ್ಟು ಎಲ್ಲ ಹೇಳ್ತೀವಿ. ಕೊನೆ ತನಕ ವಿಡಿಯೋ ಮಿಸ್ ಮಾಡದೆ ನೋಡಿ. ಎಸ್, ಟ್ರಂಪ್ ಸದಾ ಸುದ್ದಿಯಲ್ಲೇ ಇರ್ತಾರೆ. ಯಾಕಂದ್ರೆ ಅವರು ವಿಶ್ವಕ್ಕೆ ದೊಡ್ಡಣ್ಣ ಅಲ್ವಾ. ಹಾಗಾಗಿ ತಾವು ಹೇಳಿದ ಹಾಗೆ ಜಗತ್ತು ಕೇಳಬೇಕು ಅನ್ನುವ ಬಯಕೆ ಅವರದ್ದು. ಯಾರಾದ್ರೂ ಉಲ್ಟಾ ಹೊಡೆದ್ರೆ ಅವರಿಗೆ ಟಕ್ಕರ್ ಕೊಡಲು ಯಾವಾಗ್ಲೂ ಟ್ರಂಪ್ ಕಾಯ್ತಾನೆ ಇರ್ತಾರೆ. ಹೌದು, ಇತ್ತೀಚೆಗೆ ಭಾರತದಲ್ಲಿ ಐಫೋನ್ ಉತ್ಪಾದನೆ ಮಾಡಲು ಆಪಲ್ ಕಂಪನಿ ಮನಸ್ಸು ಮಾಡಿತ್ತು. ಆದರೆ ಅಮೆರಿಕ ಫಸ್ಟ್ ಎಂದು ಅಧಿಕಾರಕ್ಕೇರಿದ ಟ್ರಂಪ್ ನೇರವಾಗಿ ಆಪಲ್ ಕಂಪನಿಗೆ ವಾರ್ನಿಂಗ್ ಕೊಟ್ಟಿದ್ರು. ಭಾರತದ ಬದಲು ಅಮೆರಿಕದಲ್ಲೇ ಐಫೋನ್ಗಳನ್ನು ತಯಾರಿಸಬೇಕು ಎಂದು ಸೂಚನೆ ನೀಡಿದ್ರು. ಆದರೆ ಅಮೆರಿಕ ಅಧ್ಯಕ್ಷರ ಮಾತನ್ನ ಕಂಪನಿ ನಿರ್ಲಕ್ಷಿಸಿದೆ. ಇದೇ ಕಾರಣಕ್ಕೆ ಟ್ರಂಪ್ ದೈತ್ಯ ಮೊಬೈಲ್ ತಯಾರಕ ಆಪಲ್ ಮೇಲೆ ಕೋಪಗೊಂಡಿದ್ದಾರೆ. ಆಪಲ್ಗೆ ಸವಾಲಾಗಿ ತಮ್ಮದೇ ಮೊಬೈಲ್ ಬ್ರ್ಯಾಂಡ್ ಮಾರ್ಕೆಟ್ಗೆ ತರಲು ಅವರು ಹೊರಟಿದ್ದಾರೆ. ಎಸ್, ಟ್ರಂಪ್ ಅವರಿಗೆ ಯಾವಾಗಲೂ ಹೊಸ ಸಾಹಸಕ್ಕೆ ಕೈ ಹಾಕುವ ಹುಚ್ಚು. ಬೇಕಾದಷ್ಟು ದುಡ್ಡಿದೆ, ಅಧಿಕಾರ ಇದೆ, ಶ್ರೀಮಂತಿಕೆ ಇದೆ, ಹೇಳಿ ಕೇಳಿ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಬೇರೆ. ಹೀಗಾಗಿ ದೈತ್ಯ ಮೊಬೈಲ್ ಕಂಪನಿಗೆ ಟಕ್ಕರ್ ಕೊಟ್ಟು ನಂಬರ್ 1 ಆಗುವ ಮಹದಾಸೆ ಅವರದ್ದು. ಆದ್ರೆ ಅದು ಅಂದುಕೊಂಡಷ್ಟು ಸಸಾರವೇನಲ್ಲ. ಜಗತ್ತಿನ ತುಂಬಾ ಇರುವ ಹೆಸರು, ಬ್ರ್ಯಾಂಡ್, ಟೆಕ್ನಾಲಜಿ, ಯುನಿಕ್ ಫೀಚರ್ಸ್ ಹೀಗೆ ಎಲ್ಲದರಿಂದಲೂ ಐಫೋನ್ ಗ್ರಾಹಕರನ್ನು ಅಟ್ರಾಕ್ಟ್ ಮಾಡಿದೆ. ಅಂತಹ ದೈತ್ಯ ಕಂಪನಿಯ ಕೋಟೆಯನ್ನು ಭೇದಿಸುವುದು ಸುಲಭದ ಮಾತಲ್ಲ. ಅದು ಸ್ವತಃ ಟ್ರಂಪ್ಗೂ ಗೊತ್ತಿದೆ. ಆದರೂ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಟ್ರಂಪ್. T1 ಹೆಸರಿನ ಟ್ರಂಪ್ ಮೊಬೈಲ್ ಫೋನ್ ಆಗಸ್ಟ್ 2025ರಿಂದ ಮಾರುಕಟ್ಟೆಗೆ ಬರಲಿದೆ. ಟ್ರಂಪ್ ಮಗ ಏರಿಕ್ ಟ್ರಂಪ್ ಮತ್ತು ಡೊನಾಲ್ಡ್ ಟ್ರಂಪ್ ಜೂನಿಯರ್ ನ್ಯೂಯಾರ್ಕ್ನ ಟ್ರಂಪ್ ಟವರ್ ನಲ್ಲಿ ಫೋನ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ವಿಶೇಷ ಡಿಸೈನ್ ಹೊಂದಿದ ಫೋನ್ ಇದಾಗಿದ್ದು ಗೋಲ್ಡನ್ ಕಲರ್ ಇದರ ಸ್ಪೆಷಲ್ ಅಟ್ರಾಕ್ಷನ್. ಸಂಪೂರ್ಣವಾಗಿ ಅಮೆರಿಕದಲ್ಲೇ ಈ ಫೋನ್ ತಯಾರಿಸಲಾಗಿದೆ. ಇನ್ನು ಮೊಬೈಲ್ ಫೋನ್ ಬೆಲೆ $499 ಅಮೆರಿಕನ್ ಡಾಲರ್ಗಳು, ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಸರಿಸುಮಾರು 41,000 ರೂಪಾಯಿ. ಇನ್ನು ತಿಂಗಳಿಗೆ $47 ಅಂದ್ರೆ ಸುಮಾರು $4,080 ಶುಲ್ಕವನ್ನು ಪಾವತಿಸಿದ್ರೆ ಸಾಕು. ಗ್ರಾಹಕರಿಗೆ ಅನ್ಲಿಮಿಟೆಡ್ ಕಾಲಿಂಗ್, ಡೇಟಾ ಮತ್ತು ಮೆಸೇಜ್ ಸೌಲಭ್ಯ ಒದಗಿಸುವುದಾಗಿ ಕಂಪನಿ ಹೇಳಿದೆ. ಇನ್ನು ಸಾಕಷ್ಟು ಫೀಚರ್ಸ್ ಹಾಗೂ ಸ್ಪೆಷಾಲಿಟಿಗಳನ್ನ ಈ ಫೋನ್ ಹೊಂದಿದೆ ಎನ್ನಲಾಗಿದ್ದು ಸದ್ಯ ಎಲ್ಲಾ ಮಾಹಿತಿಗಳನ್ನು ಬಹಿರಂಗಪಡಿಸಿಲ್ಲ. ಸ್ಮಾರ್ಟ್ ಫೋನ್ ಜೊತೆ ನೆಟ್ವರ್ಕ್ ಸರ್ವಿಸ್ ಸಹ ಈ ಕಂಪನಿ ಪ್ರಾರಂಭಿಸುತ್ತಿದೆ. ತಮ್ಮದೇ ಆದ ನೆಟ್ವರ್ಕ್ ಮೂಲಕ ಗ್ರಾಹಕರ ಸೇವೆಗೆ ಮುಂದಾಗಿದೆ. ಇನ್ನು ಅಮೆರಿಕಕ್ಕೆ ಈ ಕಂಪನಿ ಮೊದಲ ಆದ್ಯತೆ ನೀಡಲಿದ್ದು ಭಾರತ ಸೇರಿದಂತೆ ಹಲವು ದೇಶಗಳಿಗೆ ನಂತರ ಕಾಲಿಡಲಿದೆ. ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಹೆಚ್ಚಿನ ಮಾಹಿತಿ ಸಿಗಲಿದೆ.